ನಾವು ಸಂಗಮಾನಂದ ಸ್ವಾಮೀಜಿ ಸರ್ವಧರ್ಮ ಸಂಘಟನೆ ಬೆಂಗಳೂರು. ಈ ದಿನ ನಾವಿಲ್ಲಿ ಪ್ರೆಸ್ ಮೀಟ್ ಸೇರಿರ್ತಕ್ಕಂಥ ವಿಷಯ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಅಧಿಕಾರಿಗಳ ನಿಯೋಜನೆಯಲ್ಲಿ ನಡೆಯುತ್ತಿರುವ ಅವ್ಯವಹಾರಗಳು, ಅಕ್ರಮಗಳನ್ನು ಬಯಲಿಗೆಳೆಯುವಂತಹ ಒಂದು ವ್ಯವಸ್ಥೆಗೆ ನಾವು ಇವತ್ತು ಎಲ್ಲರೂ ಕೂಡಿದ್ದೇವೆ. ಮಾಧ್ಯಮ ಮಿತ್ರರ ಒಂದು ಸಹಾಯ ಮತ್ತು ಸಹಕಾರದಿಂದ ಇಂತಹ ವೈಮಾನಿಕವಾಗಿರ್ತಕ್ಕಂಥ, ಅವೈಜ್ಞಾನಿಕವಾಗಿರ್ತಕ್ಕಂಥ ಮತ್ತು ಸಮಾಜದಲ್ಲಿ ಒಂದು ವ್ಯವಸ್ಥೆ ಇದೆ. ಒಂದು ವ್ಯವಸ್ಥೆ ಏನಪ್ಪಾ ಅಂದ್ರೆ, ಸರ್ಕಾರದ ವ್ಯವಸ್ಥೆಯಲ್ಲಿ ಒಂದು ನಿಯಮಗಳನ್ನು ನಾವು ಇಟ್ಕೊಂಡಿದ್ದೇವೆ. ಈ ಎಜುಕೇಶನ್ ಮಾಡಿದವ್ರಿಗೆ ಇದನ್ನೇ ಕೊಡಬೇಕು ಅಂತ. ಈಗ ಎಲೆಕ್ಟ್ರಿಕಲ್ ಹುದ್ದೆಗಳನ್ನ ಪಡೆದಿರ್ತಕ್ಕಂಥವ್ರು ಮತ್ತು ಈ ಇಂಜಿನಿಯರಿಂಗ್ ಕೆಲವೊಂದು ಹುದ್ದೆಗಳನ್ನು ಪಡೆದಿರ್ತಕ್ಕಂಥವ್ರು ಆಯಾ ಹುದ್ದೆಗೆ ತಕ್ಕ ರೀತಿಯಲ್ಲಿ ಅವರಿಗೆ ಒಂದು ಹುದ್ದೆಗಳನ್ನು ಕೊಡಬೇಕು. ಇಲ್ಲೇನಾಗಿದೆ ಅಂದ್ರೆ, ಒಬ್ಬ ಟೈಲರ್ಗಳನ್ನ ಕರೆದುಕೊಂಡು ಬಂದು ಆಪರೇಷನ್ ನಿಲ್ಲಿಸಿದಂಗೆ ಆಗಿದೆ. ಏಕೆಂದ್ರೆ ಇವರು ಎಲೆಕ್ಟ್ರಿಕಲ್ ಕೆಪಿಟಿಸಿಯಲ್ಲಿ ಇರ್ತಕ್ಕಂತಹ ಒಬ್ಬ ಅಧಿಕಾರಿಯನ್ನ ಇಂಜಿನಿಯರಿಂಗ್ ಅಧಿಕಾರದ ವ್ಯವಸ್ಥೆಯಲ್ಲಿ ತಂದು ನಿಲ್ಲಿಸಿರ್ತಕ್ಕಂಥದ್ದು ಒಂದು ಅಗಂತಕವಾಗಿರ್ತಕ್ಕಂತಹ ಒಂದು ವಿಷಯ. ಅಂತ ವಿಷಯವನ್ನ ಸರ್ಕಾರ ಮತ್ತು ಅಧಿಕಾರಿಗಳು ಗಮನದಲ್ಲಿ ತಂದು ಅವರಿಗೆ ಎಚ್ಚರಗೊಳಿಸಿ ಅಲ್ಲಿ ಆ ಹುದ್ದೆಯನ್ನು ತೆರವುಗೊಳಿಸಿ ಅದಕ್ಕೂ ಒಳ್ಳೆಯ ಮತ್ತು ಆ ಖಾತೆಗೆ ಸಂಬಂಧಪಟ್ಟ ವ್ಯಕ್ತಿಯನ್ನ ನಿಯೋಜಿಸಬೇಕು ಅಂತ ಹೇಳಿ ನಮ್ಮ ಒಂದು ಅಹವಾಲು ಇದೆ. ಅದೇ ರೀತಿಯಲ್ಲಿ ಶ್ರೀ ಮಹಮೂದ್ ಎಂಬತಕ್ಕಂಥವರು ಸಹಿತ ಇದರಲ್ಲಿ ಅವರು ಹುದ್ದೆಯೇ ಬೇರೆ, ಅವರು ಕಾರ್ಯನಿರ್ವಹಿಸತಕ್ಕಂಥ ಹುದ್ದೆಯೇ ಬೇರೆ. ಆ ವ್ಯವಸ್ಥೆಯಲ್ಲಿಯೂ ಸಹಿತ ನಮ್ಮ ಅಧಿಕಾರಿಗಳು ಇದನ್ನ ಎಚ್ಚೆತ್ತುಕೊಂಡು ಅಲ್ಲಿ ಆ ಒಂದು ಹುದ್ದೆಯನ್ನ ಸರಿಪಡಿಸಬೇಕು ಅಂತಂದು ಹೇಳಿ ನಮ್ಮ ಒಂದು ಅಹವಾಲಿದೆ. ಈ ಅಹವಾಲನ್ನ ತಾವೆಲ್ಲರೂ ಗಮನದಲ್ಲಿಟ್ಟುಕೊಂಡು ಸರ್ಕಾರದ ವ್ಯವಸ್ಥೆಯಲ್ಲಿ ಮತ್ತು ಅಧಿಕಾರಿಗಳ ವ್ಯವಸ್ಥೆಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ಬದಲಾಯಿಸಬೇಕು ಅಂತಂದು ಹೇಳಿ ನಮ್ಮ ಅಹವಾಲು ಮತ್ತು ಸಂಗಮಾನಂದ ಸ್ವಾಮಿಗಳ ಒಂದು ಕೋರಿಕೆ. ಹಾಗೆಯೇ ಮಾಧ್ಯಮ ಮಿತ್ರರು ಸಹಿತ ಇದನ್ನು ಹೆಚ್ಚು ಪ್ರಚಾರಕ್ಕೆ ತಂದು ಆ ಒಂದು ವ್ಯವಸ್ಥೆಯನ್ನು ಬದಲಾವಣೆ ಮಾಡಲಿಕ್ಕೆ ತಮ್ಮ ಸಹಕಾರ ನಮ್ಗೆ ಇರಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾರೆ. ಶರಣ. ಇವತ್ತು ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರಿಗೆ ತಿಳಿಸುವುದು ಏನಂದ್ರೆ, ನಾವು ಯಾವುದೇ ಒಂದು ಸಮಾಜ ಆಗಲಿ, ಯಾವುದೇ ಒಂದು ಇಲಾಖೆ ಆಗಲಿ, ಇದು ಒಂದು ಇಲಾಖೆಯಲ್ಲಿ ಅನ್ಯಾಯವಾಗಿ ನಡೀತಾ ಇರೋದನ್ನ ನಾವು ಬೆಳಕಿಗೆ ತರೋದು ನಮ್ಮ ಕರ್ತವ್ಯ. ಯಾಕಂತಂದ್ರೆ ಈ ಗೌರ್ಮೆಂಟ್ ಸರ್ಕಾರದ ಅನುದಾನಗಳು ಪಾರದರ್ಶಕವಾಗಿ ಎಲ್ಲರಿಗೂ ಅನ್ವಯಿಸಬೇಕು. ಆದರೆ ಇಲ್ಲಿ ನಡೀತಾ ಇರೋದೇ ಬೇರೆ. ಅದರಲ್ಲಿ ಇವರು ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿ ಕೆಪಿಟಿಸಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದವರು ಇವರನ್ನ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಸಿವಿಲ್ ಇಂಜಿನಿಯರ್ ಆಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಇದು ಮೇನ್. ಆ ಹುದ್ದೆಯನ್ನ ಬೇರೆಯವರು ಆಗ್ಬೇಕಂತ ಆಲ್ರೆಡಿ ನಿಮಗೆ ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ, ಅದರಲ್ಲೆಲ್ಲ ಸವಿಸ್ತಾರವಾಗಿ ಬಂದಿದ್ದೀವಿ. ಆದರೆ ಇದರಲ್ಲಿ ಏನು ಅಂತಂದ್ರೆ, 1,000 ಕೋಟಿ ಅನುದಾನ ಕಾಮಗಾರಿಯು ಒಬ್ಬ ಎಲೆಕ್ಟ್ರಿಕಲ್ ಇಂಜಿನಿಯರ್ ಇದ್ದು ಸಿವಿಲ್ ಇಂಜಿನಿಯರ್ ಕಾಮಗಾರಿಯ ಉಸ್ತುವಾರಿಯನ್ನು ವಹಿಸುವ ವಿಶ್ವ ಸತ್ಯ. ಮತ್ತೊಂದು, ಇದರಲ್ಲಿ ಕೆಲವಷ್ಟು ಹಗರಣಗಳು ಇದರಲ್ಲಿ ಇದ್ದಾವೆ. ಯಾಕಂದ್ರೆ ಕೇಳ್ತಾ ಇದ್ದೀವಿ ಈಗ. ಯಾಕಂದ್ರೆ ಜನರ ಪ್ರತಿಯೊಬ್ಬರು ಅಲ್ಲಿ ಏನು ನಡೀತಾ ಇದೆ ಅಂದ್ರೆ ಯಾರಿಗೂ ಗೊತ್ತಿರಲ್ಲ. ಬಟ್ ಜನಗಳ ಮುಂದೆ ತರೋದಕ್ಕೆ ನಾವು ಪ್ಲೇಸ್ಮೆಂಟ್ ಮಾಡಿದ್ದೀವಿ. ಈಗ ಯಾವುದೇ ಒಂದು ಸಮುದಾಯ ಆಗಲಿ, ಕರ್ನಾಟಕ ಸರ್ಕಾರದಲ್ಲಿ ಪ್ರತಿಯೊಂದು ಸಮುದಾಯಕ್ಕೆ ಒಂದು ನಿಗಮ ಅಂತ ಮಾಡಿದ್ದೀವಿ. ಪ್ರತಿಯೊಂದು ಸರ್ಕಾರದ ನಿಗಮಗಳು ಆಯಾ ಸಮುದಾಯಕ್ಕೆ ಯೋಜನೆಗಳನ್ನು ಅನುಷ್ಠಾನಗೊಳಿಸಬೇಕು. ಆದ್ರೆ ಈ ನಡೀತಾ ಇರೋದು ಬೇರೆ ಇರೋದ್ರಿಂದ ಇದು ಸರ್ಕಾರ ಆದಷ್ಟು ಬೇರೆ ಅದನ್ನು ಗಮನದಲ್ಲಿ ಇಟ್ಟುಕೊಂಡು ಇದರ ಬಗ್ಗೆ ಸವಿಸ್ತರವಾಗಿ ಚರ್ಚೆ ಮಾಡಿ, ತನಿಖೆ ಮಾಡಿ, ಆ ಯಾವ ಹುದ್ದೆಯನ್ನು ಯಾವ ಅಧಿಕಾರಿ ನಿರ್ವಹಿಸಬೇಕು ಮತ್ತು ಯಾವ